ಯಾರು ಅವ್ರ ಮನೆ ಆದ್ರೇನು ಇವತ್ತು ನಮ್ಮ ಮನೆ ಆದರೆ ಎಲ್ಲರದು ಒಂದು ಕರಡಿನ ಕುಡಿ ಅದು. ಇವತ್ತು ಭೇಟಿ ಮಾಡಿ ಆ ತಾಯಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕ ಶಾಂತವನ್ನ ನಾನು ಹೇಳಿದ್ದೇನೆ. ಅಮ್ಮರಿಗೆ ಕೂಡ ಒಬ್ಬ ಅಣ್ಣ ಆಗ್ಯಮ್ಮ ಮುಂದಿನ ದಿನಗಳಲ್ಲಿ ಆ ಒಂದು ಸ್ಥಾನಕ್ಕೆ ಏನು ಬೇಕೋ ಒಬ್ಬ ಅಣ್ಣ ಆಗಿ ನಾನು ಮಾಡಿಕೊಡ್ತೇನೆ. ಮುಂದಿನ ದಿನದಲ್ಲಿ ಅವರಿಗೆ ಆ ನೋವನ್ನ ಮರೆಸಂತ ಒಂದು ಜೊತೆಗಿದ್ಕೊಂಡು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನೋವು ಮರೆಸಂಗೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀವಿ. ಇವತ್ತು ಉಸ್ತುವಾರಿ ಸಚಿವರು ಕೂಡ ಬಂದು ಹೋಗಿದ್ದಾರೆ. ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ಬಂದಿದ್ದೀನಿ. ಇದು ಅಧಿಕಾರ ಬೇರೆ, ಆದರೆ ಮನೆ ಮಗನಾಗಿ ಒಬ್ಬ ಅಣ್ಣಾಗಿ ಏನು ಮಾಡಬೇಕೋ ಮುಂದಿನ ದಿನದಲ್ಲಿ ಅವ್ರ ಕಷ್ಟಕ್ಕೆ ಪರಿಹಾರ ಮಾಡ್ತಾರೆ. ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಸರ್. ಅಂದರೆ ಈ ಘಟನೆ ಇಷ್ಟ ಆಗಿದೆ, ಎಲ್ಲ ವಿಡಿಯೋ ಸಾಕ್ಷಿ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಪೊಲೀಸರು ನೀವೇನಾದ್ರು ಪೊಲೀಸ್ ಜೊತೆ ಮಾತಾಡಿದ್ರೆ ಏನಾಗ್ತಾ ಇದೆ? ಔಟ್ಪುಟ್ ಏನು? ಈಗ ಆಲ್ರೆಡಿ ನಾನು ಯಾರು ಅದರದಲ್ಲಿ ನೆಗ್ಲಿಜೆನ್ಸ್ ಇದೆ, ಯಾರಿದೆ ಖಡಾಖಂಡಿತವಾಗಿ ಮಾಡ್ರಿ ಅಂತ ನಿಮ್ಮ ಮೂಲಕ ಕೂಡ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ಕೂಡ ಎಲ್ಲ ನಮ್ಮ ರಂಜಿತ್ ಕುಮಾರ್ ಬಂಡಾರವರು ಬಂದಿದ್ದಾರೆ, ಚಿತ್ರದುರ್ಗ ಹಳೆ ನಮ್ಮ SP ಕೂಡ ಇವರು ಬಂದಿದ್ದಾರೆ, ರವಿಕಾಂತೇಗೌಡರು ಕೂಡ ಇವತ್ತೆಲ್ಲ ಬಂದಿದ್ದಾರೆ. ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದಾರೆ. ಯಾರೇ ಆಗಿರಲಿ ನಿರ್ದಾಕ್ಷಿಣ್ಯವಾಗಿ ಏನು ಕಾನೂನುಗರಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಅದನ್ನು ಕಾನೂನು ಗಮನಿಸ್ಕೊಂಡು ಕೂಡ ನಾವು ಇವತ್ತು ಆಲ್ರೆಡಿ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗ ಬಂದಿದ್ದರು, ಮಾತಾಡಿದ್ವಿ, ಕ್ರಮ ಜರುಗಿಸ್ಲಿಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ಆ ರೂಪದಾಗಿ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರ್ಯಾಚರಣೆಯಲ್ಲಿ ಇದೆ. ಈಗೆಲ್ಲ ಸರಿ, ಅಧಿಕಾರ ಸ್ವೀಕರಿಸಿದ 24 ಗಂಟೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡೋದು ಈಗ ಚರ್ಚೆ. ಈಗ ನಾನು ಆಲ್ರೆಡಿ ಪ್ರೋಟೋಕಾಲ್ ಹೆಂಗೆ ಮೇಂಟೈನ್ ಮಾಡಬೇಕಂತ ಅಲ್ಲೇ ಪತ್ರ ಕೂಡ ಬರೆದಿದ್ದೆ. ನಾನು ಪ್ರೋಟೋಕಾಲ್ 21/12ಕ್ಕೆ ನಾನು ಪ್ರೋಟೋಕಾಲ್ ಕೊಟ್ಟು ಶಿಷ್ಟಾಚಾರ ಹೆಂಗೆ ನಡಿಬೇಕು, ಸರ್ಕಾರಿ ಕಾರ್ಯಕ್ರಮಗಳು ಹೆಂಗೆ ನಡಿಬೇಕು, ಯಾವ ಥರ ನಡಿಬೇಕು ಅಂತೇಳಿ ಚೀಫ್ ಸೆಕ್ರೆಟರಿ ನಾನು ಲೆಟರ್ ಬರೆದೀನಿ. ಉಸ್ತುವಾರಿ ಕಾರ್ಯದರ್ಶಿಗೂ ನಾನು ಪತ್ರ ಬರೆದಿದ್ದೀನಿ. ಅದು ಕೂಡ ಪತ್ರ ಬರೆದು ಎಲ್ಲ ಮಾಡಬೇಕು. ಯಾಕಂದರೆ ಇದು ಅಧಿಕಾರ ಶಾಶ್ವತ ಅಲ್ಲ ನಮಗೆ, ಆದರೆ ಸಂವಿಧಾನದ ಮೌಲ್ಯಗಳು ಈ ಭೂಮಿ ಮೇಲೆ ಇರಬೇಕು ಯಾವತ್ತಿಗೂ ಕೂಡ. ಇದು ಸ್ವಲ್ಪ ನೆಗ್ಲಿಜೆನ್ಸ್ ಆಗಿದೆ, ಮಾಡಬೇಕು ಅಂತೇಳಿ ಪತ್ರ ಕೂಡ ಬರೆದಿದ್ದೇನೆ. ಹಿಂದೆ ಆಡಳಿತದ ಬಗ್ಗೆನೂ ಎಲ್ಲ ಪತ್ರ ಎಲ್ಲ ಬರೆದಿದ್ದೀನಿ ನಾನೆಲ್ಲ ಕಂಪ್ಲೀಟಾಗಿ. ಅದನ್ನು ಈಗ ಆಲ್ರೆಡಿ ಸೀರಿಯಸ್ಸಾಗಿ ಗಣನೆಗೆ ತೊಗೊಂಡಿದ್ದಾರೆ. ಎಲ್ಲರೂ ತಗೊಂಡು ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಈಗೆಲ್ಲ ಸರಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಇಷ್ಟು ವರ್ಷಗಳ ಕಾಲ ಶಾಂತವಾಗಿದ್ದಂತಹ ಬಳ್ಳಾರಿಯಲ್ಲಿ ಏಕಾಏಕಿ ಈ ಯಾರು ಅವ್ರ ಮನೆ ಆದ್ರೇನು ಇವತ್ತು ನಮ್ಮ ಮನೆ ಆದರೆ ಎಲ್ಲರದು ಒಂದು ಕರಡಿನ ಕುಡಿ ಅದು. ಇವತ್ತು ಭೇಟಿ ಮಾಡಿ ಆ ತಾಯಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕ ಶಾಂತವನ್ನ ನಾನು ಹೇಳಿದ್ದೇನೆ. ಅಮ್ಮರಿಗೆ ಕೂಡ ಒಬ್ಬ ಅಣ್ಣ ಆಗ್ಯಮ್ಮ ಮುಂದಿನ ದಿನಗಳಲ್ಲಿ ಆ ಒಂದು ಸ್ಥಾನಕ್ಕೆ ಏನು ಬೇಕೋ ಒಬ್ಬ ಅಣ್ಣ ಆಗಿ ನಾನು ಮಾಡಿಕೊಡ್ತೇನೆ. ಮುಂದಿನ ದಿನದಲ್ಲಿ ಅವರಿಗೆ ಆ ನೋವನ್ನ ಮರೆಸಂತ ಒಂದು ಜೊತೆಗಿದ್ಕೊಂಡು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನೋವು ಮರೆಸಂಗೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀವಿ. ಇವತ್ತು ಉಸ್ತುವಾರಿ ಸಚಿವರು ಕೂಡ ಬಂದು ಹೋಗಿದ್ದಾರೆ.